ಹಾಯ್ ಫ್ರೆಂಡ್ಸ್, ಬನ್ನಿ ಕಿಸಾನ್ ಬಗ್ಗೆ ಹೇಳ್ಕೊಡ್ತೀವಿ. ಇದು ಮದರ್ ಪ್ಲಾಂಟು ಕಟಿಂಗ್ ಮಾಡ್ತಾಯಿದ್ದೀವಿ. ಕಟ್ ಮಾಡಿಬಿಟ್ಟು ರೂಟಿಂಗ್ ಮಾಡ್ತೀವಿ. ಇದು ರೂಟಿಂಗ್ ಆಗಿದ ಮೇಲೆ ನಾವು ಎತ್ತಿಕ್ಬೇಕು ಟರ್ನಲ್ನಾಗೆ ಒಂದು 8 ದಿನ ಇಕ್ಕಿದ ಮೇಲೆ ರೂಟ್ ಆಗುತ್ತೆ. ಅದು ರೂಟ್ ಹೆಂಗಾಗುತ್ತೆ ಬನ್ನಿ ತೋರಿಸ್ತೀನಿ. ಈ ಥರ ರೂಟ್ ಆಗುತ್ತೆ. ರೂಟ್ ಆಗಿದ್ಮೇಲೆ ನಾವು ಟರ್ನಲ್ಲಿಂದ ಆಚೆ ತೆಗಿತೀವಿ, ಹಾರ್ಡ್ನಿಂಗ್ ಇಕ್ತೀವಿ. ನೋಡಿ ಸರ್, ಇಲ್ಲಿ ಇದು ಹಾರ್ಡ್ನಿಂಗ್ ಪ್ಲಾಂಟು. ಒಂದು 4-5 ಡೇಸು ಹಾರ್ಡ್ನಿಂಗ್ ಇಕ್ತೀವಿ. ಹಾರ್ಡ್ನಿಂಗ್ನಾಗ ಇಕ್ಕಿದ ಮೇಲೆ ನಮಗೆ ನೀಟಾಗಿ ಬೇರು ಬಂದಿರ್ತೈತೆ. ಬೇರು ಬಂದ ಮೇಲೆ ನಾವು ಎತ್ಕೊಂಡೋಗಿ ಪ್ಲಾಂಟು ಬೆಡ್ ಮೇಲೆ ಶಿಫ್ಟ್ ಮಾಡ್ತೀವಿ. ಬೆಡ್ ಮೇಲೆ ಶಿಫ್ಟ್ ಮಾಡಿದ್ಮೇಲೆ ಈ ಥರ ಪ್ಲಾಂಟಿಂಗ್ ಮಾಡ್ತೀವಿ. ಈ ಥರ ಪ್ಲಾಂಟಿಂಗ್ ಮಾಡಿದ್ಮೇಲೆ ನಾವು ಇದಕ್ಕೆ ಟ್ರಂಚಿಂಗ್ ಕೂಲು ಕೆಮಿಕಲ್ ಏನೇನು ಹೊಡಿಬೇಕೋ ಅದು ಪ್ಲಾಂಟ್ ನೋಡಿಬಿಟ್ಟು ಹೊಡಿತೀವಿ. ಆಮೇಲೆ ಸ್ಪ್ರೇ ಕೂಲ್ ಇರುತ್ತೆ. ಈ ಥರ ಸ್ಪ್ರೇ ಕೂಲ್ ಮಾಡಿದ್ಮೇಲೆ ನಮಗೂ ಹಾರ್ವೆಸ್ಟ್ಗೆ ಸ್ಟೇಟ್ ಬರುತ್ತೆ. ಹಾರ್ವೆಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಹಾರ್ವೆಸ್ಟ್ ಸ್ಟಾರ್ಟ್ ಆಗಿದ್ಮೇಲೆ ಹಿಂಗೆ ಪ್ಯಾಕಿಂಗ್ ಮಾಡ್ತೀವಿ. ಈ ಥರ ಬಂಚು ಬೆಡ್ ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ತಗೊಂಡೋಗಿ ಆಚೆಗಡೆ ಶಿಫ್ಟ್ ಮಾಡ್ತೀವಿ. ಬ್ಯಾಕೆಟ್ ಒಳಗಡೆ ಆಗಲಿ, ಇಲ್ಲಾಂದರೆ ಗಾಡಿನಾಗೆ ಡೈರೆಕ್ಟ್ ಲೋಡ್ ಮಾಡೋದಾಗುತ್ತೆ. ಈ ಥರ ನಮಗೆ ಪೂರ್ತಿ ಫ್ಲವರ್ಸ್ ಓಪನ್ನು ಬಂದ ಮೇಲೆ ಹಾರ್ವೆಸ್ಟು. ಅಂದರೆ ಇದು ಕಡೆಯಿಂದ ಎಲ್ಲೋ ಇನ್ನೂ ಹಾರ್ವೆಸ್ಟ್ ಬಂದಿಲ್ಲ, ವೈಟ್ ಬಂದದೆ. ಅದಕ್ಕೆ ನಾನೇ ನಿಂತ್ಕೊಂಡು ಮಾಡ್ತಾಯಿದ್ದೆ ಫಸ್ಟು. ಇವಾಗ ಲೇಬರ್ ಮಾಡ್ತಾವ್ರೆ, ಅದು ತೋರಿಸ್ತಾ ಇದ್ದೀನಿ. ಇದು ಆಚೆಗಡೆ ಪ್ಯಾಕ್ ಮಾಡಿ ಸ್ಲಿಪ್ಸ್ ಹಾಕ್ತೀವಿ. ಹಾಕಿದ್ಮೇಲೆ ಅದು ಬ್ಯಾಕೆಟ್ನಾಗ ಹಿಂಗೆ ಇಕ್ತೀವಿ ನೀರು ಒಳಗಡೆ. ಆಮೇಲೆ ಲೇಬರ್ ಸ್ಕೂಲ್ ಎತ್ಕೊಬರ್ತಾರೆ, ನಾವು ಪ್ಯಾಕಿಂಗ್ ಮಾಡ್ತೀವಿ. ಇಕ್ಕಿದ್ಮೇಲೆ ಈ ಥರ ಸ್ಟ್ಯಾಂಡಿಂಗ್ ಮಾಡಿದ್ದೀವಿ ನಾವು. ಆಮೇಲೆ ಗಾಡಿನಾಗೆ ಲೋಡ್ ಮಾಡಿಕೊಂಡು ಎಲ್ಲಿ ಬೇಕು ಅಂದರೆ ಅಲ್ಲಿ ಕಳಿಸ್ತೀವಿ. ಯಾರ್ಯಾರಿಗೆ ಆರ್ಡರ್ ಇರುತ್ತೆ ಅವ್ರವ್ರಿಗೆ ಕಳಿಸ್ತೀವಿ. ನೋಡಿ, ನಮ್ಮ ಇದು ಕೋಲ್ಡ್ ರೂಮ್.